ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ನಾವು ಬ್ಲೌಸ್ದು ಫ್ರಂಟ್ ಪಾರ್ಟ್ನ ಯಾವ ರೀತಿ ಕರೆಕ್ಟ್ ಆಗಿ ರೆಡಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಬ್ಯಾಕ್ ಪಾರ್ಟ್ನ ಯಾವ ತರ ರೆಡಿ ಮಾಡಬೇಕು ಮತ್ತೆ ನಾವೇನೇನು ಮಿಸ್ಟೇಕ್ ಮಾಡ್ತೀವಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಆಗಿ ಫ್ರಂಟ್ ಪಾರ್ಟ್ನ ನಾವು ರೆಡಿ ಮಾಡುವಾಗ ಏನೇನು ಮಿಸ್ಟೇಕ್ ಮಾಡ್ತೀವಿ ಮತ್ತೆ ನಾವು ಯಾವ ತರ ಏನೇನು ನೋಡ್ಕೋಬೇಕು ನಾವು ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ಅನ್ನೋದನ್ನ ಪೂರ್ತಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಬಿಗ್ನರ್ಸ್ಗಂತೂ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಇರ್ತೈತಿ. ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡ್ರಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ರಿ ನೋಡ್ರಿ ನಾವು ಯಾವಾಗ್ಲೂ ಫಸ್ಟ್ ನಾವು ಲೈನಿಂಗ್ ಕ್ಲಾತ್ ನ ಕಟಿಂಗ್ ಮಾಡ್ಕೊಳ್ಳುವಾಗ ಇದೇ ತರನೇ ಆಪೋಸಿಟ್ ಇಟ್ಕೊಂಡು ಕಟಿಂಗ್ ನ ಮಾಡ್ಕೋಬೇಕು. ನೋಡ್ರಿ ನಾನೀಗ ಆಪೋಸಿಟ್ ಹಾಕಿದ್ದೀನಲ್ಲ, ಇವನ್ನ ಇದೇ ತರನೇ ಆಪೋಸಿಟ್ ಬರ್ಬೇಕು ಇವ್ ನೆಕ್. ಇಲ್ಲ ಅಂತಂದ್ರೆ ಒಂದೊಂದ್ಸರಿ ಏನಾಗುತ್ತೆ ನಾವು ಅಬ್ಸರ್ವ್ ಮಾಡಿರಲ್ಲ, ಬಟ್ ಎರಡೂ ಒಂದೇ ಸೈಡ್ ಅಂತಂದ್ರೆ ನೋಡ್ರಿ ಇದೇ ತರ ಈ ಲೈನಿಂಗ್ ಪೀಸ್ ಹೆಂಗೈತಿ, ಇದೇ ನೆಕ್ ಇದೇ ಅಂದ್ರೆ ಇದೇ ತರನ ಕೊಳ್ಳ್ ಬಂದೈತಿ. ಮತ್ತೆ ಇದನ್ನು ಏನ್ ಮಾಡಿ ನಾವು ಈ ನೆಕ್ನ ಇದೇ ತರನ ತಗೊಂಡಿವಿ ಅಂದ್ರೆ ಒಂದೇ ಸೈಡ್ ತಗೊಂಡ್ಬಿಟ್ಟಿವಿ. ಹಂಗಾಗಿ ಏನಾಗ್ತೈತಿ ಅಂತಂದ್ರೆ ಇದೇ ತರ ನಾವು ಕಟಿಂಗ್ ಮಾಡ್ಕೊಂಡ್ರೆ ಎರಡು ಪೀಸ್ ಏನಾಗ್ತಾವ ನಮ್ಗೆ, ಒಂದ್ ಈ ಸೈಡ್ ಒಂದ್ ಇನ್ನೊಂದ್ ಸೈಡ್ ಬರೋದಿಲ್ಲ. ನಾವು ಪೂಜೆ ಜಾಯಿಂಟ್ ಮಾಡಿದಾಗ ಎರಡು ಒಂದೇ ಸೈಡ್ ಬರ್ತಿರ್ತೀವಿ, ಹಂಗಾಗಿ ಬ್ಲೌಸ್ ಹಾಳಾಗ್ತೈತಿ. ಕರೆಕ್ಟ್ ಆಗಿ ನೀವು ಕಟಿಂಗ್ ಮಾಡ್ಕೊಳ್ಳುವಾಗನೇ ಈ ತರ ಎರಡು ಅಪೋಸಿಟ್ ಬರಬೇಕು. ಇದನ್ನ ಅಬ್ಸರ್ವ್ ಮಾಡ್ಕೊರಿ, ಫಸ್ಟ್ ಅಬ್ಸರ್ವ್ ಮಾಡಿ ಕಟಿಂಗ್ ನ ಮಾಡ್ಕೊರಿ. ಬರೀ ಇವಾಗ ಫಸ್ಟ್ ನೆಕ್ಕಿಗೆ ಹೊಲಿಗೆ ಹಾಕ್ರಿ. ನೆಕ್ ಹತ್ರ ಎಕ್ಸ್ಟ್ರಾ ಬಟ್ಟೆನ ಕಟಿಂಗ್ ಮಾಡ್ಕೊಂಡು ಕಚ್ ಮಾರ್ಕ್ ಹಾಕೋರಿ. ಎರಡು ಸೈಡ್ ಸೇಮ್ ಅದೇ ತರನೇ ಕಟಿಂಗ್ ಮಾಡ್ಕೊಂಡು ಕಚ್ ಮಾರ್ಕ್ ಹಾಕೋರಿ. ಇವಾಗ ಈ ತರ ಬಟ್ಟೆನ ಉಲ್ಟಾ ಮಾಡಿ ಮೇಲ್ಗಡೆ ಒಂದು ಹೊಲಿಗೆ ಹಾಕ್ರಿ. ಇಲ್ಲಿ ನಮ್ಗೆ ಲೈನಿಂಗ್ ಕ್ಲಾತ್ ಹೊರಗಡೆ ಕಾಣಬಾರ್ದು, ಆ ತರ ನೀವು ನೀಟಾಗಿ ಇಟ್ಕೊಂಡು ಬಟ್ಟೆ ಹೊಲಿಗೆ ಹಾಕೋರಿ. ನೋಡ್ರಿ ಎಕ್ಸ್ಟ್ರಾ ಬಟ್ಟೆ ಅಷ್ಟನ್ನು ಕಟಿಂಗ್ ಮಾಡ್ಕೊರಿ. ಇವಾಗ ಈ ಪೀಸ್ ಸೇಮ್ ಅದೇ ತರನೇ ಬಟ್ಟೆ ಉಲ್ಟಾ ಮಾಡಿ ಮೇಲ್ಗಡೆ ಹೊಲಿಗೆ ಹಾಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ನೋಡ್ರಿ ಎರಡು ಸೈಡ್ ಟಕ್ಸ್ ಪಾಯಿಂಟ್ ನ ಸ್ಟಿಚ್ ಮಾಡ್ಕೊರಿ. ನೋಡ್ರಿ ಇವೆರಡು ಸೈಡ್ ಟಕ್ಸ್ ಪಾಯಿಂಟ್ ಸ್ಟಿಚ್ ಮಾಡಿದ್ಮೇಲೆ ನಾವು ಕ್ರಾಸ್ ಬೆಲ್ಟ್ ನ ಅಟ್ಯಾಚ್ ಮಾಡ್ಕೋಬೇಕು. ಇವಾಗ
ಕ್ರಾಸ್ ಬೆಲ್ಟ್ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಎರಡು ಇದೇ ತರ ಯಾವ ತರ ತೋರ್ಸಾತೀನಿ ಅದೇ ತರನ ನೀವು ಆಪೋಸಿಟ್ ಇಟ್ಕೊಂಡು ಸ್ಟಿಚ್ ನ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಮೇಲ್ಗಡೆ ಒಂದು ಹೊಲಿಗೆನ ಹಾಕೋರಿ ಎರಡು ಸೈಡ್ನ. ಎಕ್ಸ್ಟ್ರಾ ಬಟ್ಟೆನ ಕಟಿಂಗ್ ಮಾಡ್ಕೋರಿ. ನೆಕ್ಸ್ಟ್ ನೋಡ್ರಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡುವಾಗ ನಾನು ಇಲ್ಲಿ ಯಾವ ತರ ವಿಡಿಯೋದಲ್ಲಿ ತೋರಿಸ್ತೀನಿ ಅದೇ ತರನೇ ಅಟ್ಯಾಚ್ ಮಾಡ್ರಿ. ನಾವು ಡೈರೆಕ್ಟ್ ಆಗಿ ಅಟ್ಯಾಚ್ ಮಾಡಿದ್ರೆ ಏನಾಗ್ತೈತಿ ನಮ್ಗೆ ಇಲ್ಲಿ ಕಚ್ಚಾ ಹೊರಗಡೆ ಕಾಣ್ತೈತಿ. ಆ ತರ ನಾವು ಹೊಲ್ದ್ರ ಫಿನಿಶಿಂಗ್ ನೀಟಾಗಿ ಕಾಣಂಗಿಲ್ಲ. ಹಂಗಾಗಿ ಫಸ್ಟ್ ಇಲ್ಲಿ ಮೇನ್ ಬಟ್ಟೆಗೆ ಮತ್ತೆ ಇಲ್ಲಿ ಮೇನ್ ಬಟ್ಟೆ ಇರುತ್ತಲ್ಲ ಇವೆರಡನ್ನು ಫಸ್ಟ್ ಈ ತರ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋರಿ. ನೆಕ್ಸ್ಟ್ ಇವಾಗ ಈ ತರ ನೀಟಾಗಿ ಇಲ್ಲಿ ಫೋಲ್ಡ್ ಮಾಡಿ ಇದನ್ನ ಫೋಲ್ಡ್ ಮಾಡಿ ಇಲ್ಲಿ ಹೊಲಿಗೆ ಇರುತ್ತಲ್ಲ ಈ ಹೊಲಿಗೆಗೆ ಈ ಲೈನಿಂಗ್ ಕ್ಲಾತ್ ಇರುತ್ತಲ್ಲ ಇದನ್ನ ಕೂಡಿಸಿ ಹೊಲಿಗೆನ ಹಾಕ್ಬೇಕು. ಸ್ಟಿಚ್ ಮಾಡುವಾಗ ಈ ಬಟ್ಟೆ ಇರುತ್ತಲ್ಲ ಇದು ನಮ್ಗೆ ಸ್ಟಿಚಿಂಗ್ ಒಳಗಡೆ ಬರಬಾರ್ದು. ಆ ತರ ನೀವು ನೋಡ್ಕೊಂಡು ಸ್ಟಿಚ್ ನ ಹಾಕೋರಿ. ನೋಡ್ರಿ ಕ್ರಾಸ್ ಬೆಲ್ಟ್ ಈ ತರ ಅಟ್ಯಾಚ್ ಮಾಡ್ರಿ. ಇದಕ್ಕೂ ಸೇಮ್ ಅದೇ ರೀತಿನೇ ಅಟ್ಯಾಚ್ ಮಾಡ್ರಿ. ನೋಡ್ರಿ ಸ್ಟಿಚ್ ಮಾಡಿದ್ಮೇಲೆ ನಮ್ಗ ಇವೆರಡು ಕರೆಕ್ಟ್ ಆಗಿ ಬರ್ಬೇಕು, ಹೆಚ್ಚು ಕಡಿಮೆ ಆಗ್ಬಾರ್ದು. ನೋಡ್ರಿ ಈ ತರ ಸ್ಟ್ರೇಟ್ ಆಗಿ ಇಟ್ಕೊಂಡು ನೋಡ್ರಿ ಕರೆಕ್ಟ್ ಆಗಿ ಬರ್ಬೇಕು. ಮತ್ತೆ ಅಳತೆ ಬ್ಲೌಸ್ ಅಲ್ಲಿ ಒಂದ್ಸಾರಿ ಚೆಕ್ ಮಾಡ್ರಿ ಕರೆಕ್ಟ್ ಆಗಿ ನಾವಿಲ್ಲಿ ತಗೊಂಡಿದೀವಾ ಇಲ್ಲ ಉದ್ದ ಅಂತೇಳಿ. ಉದ್ದ ನೋಡ್ರಿ ನಿಮ್ಗೆ ಎಷ್ಟು ಬೇಕಾಗ್ತದೆ ಅಷ್ಟು ನೋಡ್ಕೊಂಡು ಕಟಿಂಗ್ ಮಾಡ್ಕೊರಿ. ಒಂದ್ ಸ್ವಲ್ಪ ಹೆಚ್ಚು ಕಟ್ ಮಾಡ್ಕೊರಿ. ಯಾಕಂದ್ರೆ ನಾವು ಇಲ್ಲಿ ಫೋಲ್ಡ್ ಮಾಡ್ಬೇಕು ಮತ್ತೆ ಇಲ್ಲಿ ಮುಂದ್ಗಡೆ ಫೋಲ್ಡ್ ಮಾಡ್ಬೇಕು. ಹಂಗಾಗಿ ಸ್ವಲ್ಪ ಉದ್ದ ಎಕ್ಸ್ಟ್ರಾ ಕಟಿಂಗ್ ನ ಮಾಡ್ಕೊರಿ. ಈ ಪಟ್ಟಿ ಅಗಲ ನಮ್ಗೆ ಒಂದ್ 2.5 ಇಂಚ್ ಅಷ್ಟಿದ್ರೆ ಸಾಕಾಗ್ತೈತಿ. ನೆಕ್ಸ್ಟ್ ನೋಡ್ರಿ ನಾವು ನಮ್ದು ಲೆಫ್ಟ್ ಹ್ಯಾಂಡ್ ಇರುತ್ತಲ್ಲ ಈ ಸೈಡ್ ನಾವು ಹುಕ್ಕಿನ ಮನೆನ ಮಾಡ್ಬೇಕು. ಈ ಸೈಡ್ ನಾವು ನಮ್ ಹ್ಯಾಂಡ್ ರೈಟ್ ಸೈಡ್ ಇರುತ್ತಲ್ಲ ಅಲ್ಲಿ ನಾವು ಹುಕ್ಕನ ಮಾಡ್ಬೇಕು. ಈಗ ನಾವು ಹುಕ್ಕಿನ ಮನೆ ಮಾಡೋದಕ್ಕೆ ಏನ್ ಮಾಡ್ಬೇಕು, ಫಸ್ಟ್ ನಾವು ಪಟ್ಟಿನ ಕೆಳಗಡೆಯಿಂದ ಹಚ್ಕೊಂಡು ಮೇಲ್ಗಡೆ ಫೋಲ್ಡ್ ಮಾಡ್ಬೇಕು. ನೋಡ್ರಿ ನಾ ತೋರ್ಸಾತೀನಲ್ಲ ಇಲ್ಲಿ ಫಸ್ಟ್ ಎಕ್ಸ್ಟ್ರಾ ಬಟ್ಟೆನ ಈ ತರ ಫೋಲ್ಡ್ ಮಾಡ್ಕೊರಿ. ನೋಡ್ರಿ ಈ ತರ ಬರ್ಬೇಕು, ಈ ರೀತಿ ಫೋಲ್ಡ್ ಮಾಡ್ರಿ. ಫೋಲ್ಡ್ ಮಾಡಿ ಫಸ್ಟ್ ಇಲ್ಲಿ ರಫ್ ಹೊಡ್ಕೊರಿ. ಮತ್ತೆ ಇಲ್ಲಿ ಮುಂದ್ಗಡೆನು ಫೋಲ್ಡ್ ಮಾಡ್ಕೋಬೇಕು.
ನೆಕ್ಸ್ಟ್ ಇಲ್ಲಿ ನೀವು ಡೈರೆಕ್ಟ್ ಆಗಿ ಈ ತರ ಫೋಲ್ಡ್ ಮಾಡ್ಕೊಂಡು ಹೊಲಿಗೆ ಹಾಕಕ್ ಬಂದ್ರೆ ಹಾಕ್ರಿ, ಇಲ್ಲಾಂದ್ರೆ ಫಸ್ಟ್ ಒಂದ್ ಹೊಲಿಗೆನ ಹಾಕೋರಿ. ನೋಡ್ರಿ ಈ ತರ ಫೋಲ್ಡ್ ಮಾಡಿ ಒಂದ್ ಹೊಲಿಗೆನ ಹಾಕ್ರಿ. ನಾನು ಡೈರೆಕ್ಟ್ ಆಗಿ ಹಾಕ್ತೀನಿ, ಇವಾಗ ತೋರಿಸ್ಕೊಡ್ತೀನಿ ನಿಮಗೆ. ಈ ತರ ನಾವು ಒಂದ್ ಇಂಚು ಎಕ್ಸ್ಟ್ರಾ ಆಗ್ಬೇಕು ಇಲ್ಲಿ ಬಟ್ಟೆ. ಈ ತರ ಬಟ್ಟೆನ ಬಿಟ್ಕೋರಿ. ನೋಡ್ರಿ ಇಲ್ಲಿ ಲೈನಿಂಗ್ ಕ್ಲಾತ್ ಗಿಂತ ಇಲ್ಲಿ ಹೊರಗಡೆ ಒಂದ್ ಇಂಚ್ ಎಕ್ಸ್ಟ್ರಾ ಕಾಣಕತ್ತೈತಲ್ಲ, ಈ ತರ ನೀವು ಹುಕ್ಕಿನ ಮನೆಯಾಗ ಬರೋ ತರ ನೀವು ಬಟ್ಟೆ ಬಿಟ್ಕೋಬೇಕು. ಪೂರ್ತಿ ಇಲ್ಲ ಅಂದ್ರೆ ಈ ತರ ಫೋಲ್ಡ್ ಮಾಡಿದ್ರೆ ಏನಾಗ್ತೈತಿ, ಮುಂಭಾಗ ನಮ್ಗೆ ಕಡಿಮೆ ಬರ್ತೈತಿ. ಹಂಗಾಗಿ ಈ ತರ ಪೂರ್ತಿ ಫೋಲ್ಡ್ ಮಾಡಬೇಡ್ರಿ. ಒಂಚೂರು ಇಲ್ಲಿ ಒಂದ್ ಇಂಚ್ ಅಷ್ಟು ಬಿಟ್ಟು ನೀವು ಸ್ಟಿಚ್ ನ ಮಾಡ್ಕೋರಿ. ನೆಕ್ಸ್ಟ್ ಇವಾಗ ಹುಕ್ ಮಾಡೋದಕ್ಕೆ ಫಸ್ಟ್ ಮೇಲ್ಗಡೆಯಿಂದ ಬಟ್ಟೆನ ಫೋಲ್ಡ್ ಮಾಡ್ಕೋರಿ ಒಳಗಡೆ. ನೋಡ್ರಿ ಇಲ್ಲಿ ಬಟ್ಟೆ ಅಷ್ಟು ಪೂರ್ತಿ ಒಳಗಡೆ ಫೋಲ್ಡ್ ಆಗ್ಬೇಕು. ಈ ಸೈಡ್ ಈ ತರ ನೀವು ಫೋಲ್ಡಿಂಗ್ ನ ಮಾಡ್ಕೊಡಿ. ನೋಡ್ರಿ ಇಷ್ಟು ಸ್ಟಿಚ್ ಆಯ್ತಂದ್ರ ನಮಗ ಫ್ರಂಟ್ ಪಾರ್ಟ್ ಕಂಪ್ಲೀಟ್ ಆಗಿ ಮುಗಿತೈತಿ. ಇಲ್ಲಿ ನಾವು 1 ಇಂಚ್ ಅಷ್ಟೇ ಯಾಕೆ ಜಾಸ್ತಿ ಬಿಡ್ತೀವಿ ಅಂತಂದ್ರೆ ನಾವಿಲ್ಲಿ ಹುಕ್ ಹಾಕಿದಾಗ ಈ ಬಟ್ಟೆ ಒಳಗಡೆ ಹೋಗ್ತೈತಿ. ಹಂಗಾಗಿ ನಾವಿಲ್ಲಿ 1 ಇಂಚ್ ಜಾಸ್ತಿ ಬಿಟ್ಕೊಂಡು ಕಟಿಂಗ್ ಮಾಡ್ಕೋಬೇಕು, ಸ್ಟಿಚ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ನಾವಿಲ್ಲಿ 1 ಇಂಚ್ ಬಟ್ಟೆ ಬಿಟ್ಟಿಲ್ಲ ಹಂಗೆ ನಾವು ಸ್ಟಿಚ್ ಮಾಡ್ಕೊಂಡ್ವಿ ಅಂದ್ರೆ ನೋಡ್ರಿ ನಮ್ ಸ್ಟಿಚ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಅಂತ ಅನ್ಕೋರಿ 1 ಇಂಚ್. ಅವಾಗ ಏನಾಗ್ತೈತಿ, ನಾವಿಲ್ಲಿ ಈ ತರ ಹುಕ್ ಹಾಕಿದಾಗ ನಮ್ ನೆಕ್ ಏನಾಗುತ್ತೆ ಪೂರ್ತಿ ಇಲ್ಲಿ ಮುಂದ್ಗಡೆ ಚಿಕ್ಕದ್ ಬಂದ್ಬಿಡುತ್ತೆ. ಹಂಗಾಗಿ ಕರೆಕ್ಟ್ ಆಗಿ ಬರೋದಿಲ್ಲ. ಅದಕ್ಕಾಗಿ ನೀವೇನ್ ಮಾಡ್ಬೇಕು, ಇದನ್ನ 1 ಇಂಚ್ ಇಲ್ಲಿ ಎಕ್ಸ್ಟ್ರಾ ಬಿಟ್ಕೊಂಡು ನೀವು ಸ್ಟಿಚ್ ನ ಮಾಡ್ಕೋಬೇಕು. ನೋಡ್ರಿ ನೆಕ್ಸ್ಟ್ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ತಿಳಿಸ್ಕೊಡ್ತೀನಿ ಅಂತಂದ್ರೆ ತೋಳ್ನ ನಾವು ಯಾವ ತರ ಪರ್ಫೆಕ್ಟ್ ಆಗಿ ನಾವು ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡಬೇಕು ಬ್ಲೌಸ್ಗೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.